ಪಡೀರಿ, ನಿರ್ಮಲವಾದ ಹೃದಯವನ್ನು ಪಡೀರಿ. ಕ್ಷಣ ಕ್ಷಣವೂ ಅವನ ಜೊತೆಯಲ್ಲಿ ಹೋರಾಟ. ಗೊತ್ತಾ ನಿಮಗೆ? ಸೈತಾನನಿಂದ ಹೋರಾಟ. ಅವನು ಎದುರಿಸಿದರೆ ಓಡೋಗ್ಬಿಡ್ತಾನೆ, ಆದರೆ ಕ್ಷಣ ಕ್ಷಣವೂ ಹೊಡೆದಾಟ. ಅವನು ಗೆಲ್ಲಬೇಕು ಅಂತ ನೋಡ್ತಾನೆ. ಅವನೇನು, ನಮ್ಮ ದೇವರು ಏನು ಹೇಳ್ತಾರೆ? ಧರ್ಮವನ್ನು ಪ್ರೀತಿಸಿದೆ, ಅಧರ್ಮವನ್ನು ದ್ವೇಷಿಸಿದೆ. ಎಚ್ಚರವಾಗಿರಬೇಕು, ಎಚ್ಚರವಾಗಿರ್ರಿ. ದೇವದೂತರು ನಮ್ಮ ಸಂಗಡ ಇದ್ದಾರೆ. ದೇವದೂತರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮನ್ನು ಕಾಪಾಡೋದಕ್ಕೆ ತಾನು ಶೋಧಿಸಿಬಿಟ್ಟಿದ್ದಾನೆ. ನಮ್ಮನ್ನು ಶೋಧನೆಯಿಂದ ಗೆಲ್ಲಿಸಬೇಕಂತ ನೋಡ್ತಾ ಇದ್ದಾನೆ ದೇವರು. ಸ್ಥಿರತ್ವ ಹೊಂದಿರಬೇಕು, ಸ್ಥಿರವಾಗಿರಬೇಕು. ಬಲ ಅಪವಾದಿಯನ್ನು ಎದುರಿಸ್ರಿ, ಅವನು ಓಡೋಗ್ಬಿಡ್ತಾನೆ. ಸ್ಥಿರತ್ವವು ಹೊಂದಿರಬೇಕು. ಅಪವಾದಿಯನ್ನು, ಅವನ ಸಹಾಯಕರನ್ನು ಎದುರಾದಾಗ ಸೋಲ್ಬಾರ್ದು, ನಿರಾಶೆ ಬರಬಾರ್ದು. ಕರುಣೆ ತೋರಿಸಿದ ಯೇಸಪ್ಪ ನಮ್ಮ ಸಂಗಡ ಇದ್ದಾನ. ಕರುಣೆ ತೋರಿಸಿದ ಯೇಸಪ್ಪ ನಮ್ಮ ಸಂಗಡ ಇದ್ದಾನೆ. ಅವ್ರ ಮೇಲೆ ನಂಬಿಕೆ ಇಡಬೇಕು. ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕ್ರಿ. ಚಿಂತೆಯಲ್ಲ, ಯೇಸು ಕ್ರಿಸ್ತನ ಮೇಲೆ ಹಾಕ್ರಿ. ಅಪವಾದನೆ ಎದುರಿಸ್ರಿ. ನೋಡ್ರಿ, ಧರ್ಮವನ್ನು ಪ್ರೀತಿಸ್ರಿ, ಅಧರ್ಮವನ್ನು ದ್ವೇಷಿಸ್ರಿ. ಯೇಸಪ್ಪ ನಮ್ಮ ಸಂಗಡ ಮಾತಾಡ್ತಿದ್ದಾರೆ. ಪ್ರವಕ್ತೆಗಳು ಮಾತಾಡಿದ್ದಾರೆ. ಇಂದಿನ ದಿವಸ ಯೇಸು ಕ್ರಿಸ್ತನು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಎಲ್ಲ ಜನ ಮನುಷ್ಯರನ್ನು ಪ್ರೀತಿಸ್ರಿ. ತಮ್ಮ, ಪ್ರೀತಿಯಿಂದ ನಡ್ಕೊಳ್ರಿ. ಸಾತ್ವಿಕದಿಂದ ಅವರಿಗೆ ಉತ್ತರ ಕೊಡ್ರಿ. ಅಧಿಕಾರಿಗಳನ್ನು ಪ್ರೀತಿಸ್ರಿ. ಪ್ರಾರ್ಥನೆ ಮಾಡೋಣ. ತಂದೆ, ನಿಮಗೆ ಸ್ತೋತ್ರ. ಸ್ಥಿರತ್ವ ಕೊಡ್ತಾ ಅಂತ ಹೇಳಿದ್ಯಪ್ಪ. ಎಚ್ಚರವಾಗಿರಿ ಅಂತಂದು ಹೇಳಿದ್ಯಪ್ಪ.